ಶಾರದಳ ಮನೆಯಲ್ಲಿ ವಾತಾವರಣ ಬಹಳ ಬಿಸಿಯಾಗಿರುತ್ತೆ. ಪ್ರಸಾದ್ ಕೋಪದಿಂದ ತನ್ನ ಅಣ್ಣಯ್ಯ ರತ್ನಾಕರನ್ನ ಬೈತಾ ಇರ್ತಾನೆ. ಶಾರದಾ, ಅನಾಮಿಕ, ರಮೇಶ್ ಮೂವರು ಅಯೋಮಯದಿಂದ ಒಬ್ಬರ ಮುಖನೊಬ್ರು ನೋಡ್ಕೋತಾ ಇರ್ತಾರೆ. ಅತ್ತೆ, ಮಾವ ಹಿಂಗೆ ಹೇಳಿ. ದೊಡ್ಡ ಮಾವಯ್ಯನ ಹಾಗೆ ಬೈಯೋದು ಒಳ್ಳೇದಲ್ಲ. ದೊಡ್ಡ ಮಾವಯ್ಯನ ಹತ್ರ ಹೆಸರಿದೆ, ದುಡ್ಡಿದೆ, ಊರೆಲ್ಲ ಅವರಿಗೆ ಸಪೋರ್ಟ್ ಆಗಿದೆ. ಮಾವಯ್ಯ ಬೈತಾ ಇರೋ ಬೈಗಳಿಗೆ ಪಂಚಾಯಿತಿ ಇಡ್ಸಿದ್ರೆ ನಾವು ಊರಿನಲ್ಲಿ ತಲೆ ಎತ್ಕೊಂಡು ತಿರುಗಲಾರೆವು. ಅಮ್ಮೋ, ನನ್ನಿಂದಾಗಲ್ಲ ಸೊಸೆ. ಮೊದಲೇ ನಿನ್ ಮಾವಯ್ಯ ಅಗ್ರ ರಾಜನ ಹಾಗೆ ಉರಿದು ಹೋಗ್ತಾ ಇದ್ದೇನೆ. ನಾನೇನಾದ್ರೂ ಈಗ ಏನಾದ್ರೂ ಹೇಳಿದ್ರೆ ನನ್ ಕೆನ್ನೆ ಕೆಂಪಾಗಿ ಹೋಗುತ್ತೆ. ನನ್ನಿಂದಾಗಲ್ಲ. ಏನು ಅಂದ್ರೆ ಇನ್ನು ನೀವೇ ಧೈರ್ಯ ತಗೋಬೇಕು. ಮಾವ ಹಿಂಗೆ ಬುದ್ಧಿ ಹೇಳ್ಬೇಕು. ನಾನಾ? ಹೌದು ಮಗನೇ, ನೀನೇ ಹೇಳ್ಬೇಕು ನಿಮ್ಮ ಅಪ್ಪಂಗೆ. ನಿನ್ ಮಾತೆ ಕೇಳ್ತಾರೆ ನಿಮ್ಮಪ್ಪ ಎಂದು ಶಾರದಾ, ಅನಾಮಿಕ ಹೇಳುತ್ತಾಳೆ. ರಮೇಶ್ ಸ್ವಲ್ಪ ಧೈರ್ಯ ಮಾಡಿ, ಸುಮ್ನಿರಪ್ಪ, ಊರೆಲ್ಲ ಈಗ ದೊಡ್ಡಪ್ಪನ ಕಡೆ ಇದೆ. ನಾವ್ ಏನ್ ಮಾತಾಡಿದ್ರು ತಪ್ಪು ನಮ್ದೇ ಅಂತಾರೆ ಹೊರತು ದೊಡ್ಡಪ್ಪ ಮಾಡಿದ್ದು ತಪ್ಪು ಅಂತ ಯಾರು ಮಾತಾಡಲ್ಲ. ಅಂದ್ರೆ ಆ ಹೊಲ ಮಾರಣ ಮಗನೇ. ದೊಡ್ಡಪ್ಪ ಅಷ್ಟು ಸುಲಭವಾಗಿ ಯಾರನ್ನು ಕೊಂಡ್ಕೊಳಕ್ಕೆ ಬಿಡಲ್ಲಪ್ಪ. ಎಷ್ಟೋ ಸ್ವಲ್ಪ ಕೊಟ್ಟು ಅವರೇ ತಗೋತಾರೆ. ಇಲ್ಲಿವರೆಗೂ ಹೇಗಿತ್ತು ಹಾಗೆ ಇರ್ಲಿ. ನಾವು ಕೂಲಿ ಕೆಲ್ಸಕ್ಕೆ ಹೋಗೋಣ. ನಮ್ಗೆ ಕೂಲಿ ಕೆಲಸ ಹೊಸದೇನಲ್ವಲ್ಲ. ನಾವು ಆ ಹೊಲನ ಹಾಗೆ ಬಿಟ್ರೆ ಹುಚ್ಚು ಗಿಡಗಳು ಬೆಳೆದು ಎಲ್ಲ ಹಾಳಾಗಿ ಹೋಗುತ್ತೆ. ಅದಕ್ಕೆ ಅದನ್ನೆಲ್ಲ ಸಾಗುವಳಿ ಮಾಡ್ಬೇಕು, ಬೆಳೆ ಹಾಕ್ಬೇಕು. ದೊಡ್ಡ ಮಾವಯ್ಯ ನೀರ್ ಕೊಡದೇ ಇದ್ರೆ ಬೆಳೆ ಬೆಳೆಯೋದಿಲ್ಲ ಅನ್ನೋ ಮಾತನ್ನ ಸುಳ್ಳು ಮಾಡ್ಬೇಕು. ಆಗಲೇ ನಾವು ದೊಡ್ಡ ಮಾವಯ್ಯನ ಮೇಲೆ ಗೆಲ್ತೀವಿ. ಊರಲ್ಲಿ ನಮ್ಮ ಮೇಲೆ ಸ್ವಲ್ಪವಾದ್ರೂ ಗೌರವ ಇರುತ್ತೆ. ಇಲ್ಲ ಅಂದ್ರೆ ಎಲ್ಲ ಹೋಗುತ್ತೆ. ಹೌದು ರೀ, ಸೊಸೆ ಹೇಳುದು ನಿಜಾನೇ. ಸೊಸೆ ಹೇಳಿದ ಹಾಗೆ ಹೊಲನ ಸಾಗು ಮಾಡ್ಕೊಳ್ಳೋಣ. ನೋಡು ಶಾರದಾ, ಹೇಗಂದ್ರೆ ಹಾಗೆ ಮಾತಾಡ್ಬೇಡ. ನೀರಿಲ್ಲದೆ ಹೊಲನ ಸಾಗು ಮಾಡೋದ್ ಹೇಗೆ? ಮನೇಲಿ ಕೂತ್ಕೊಂಡು ಅಡಿಗೆ ಮಾಡಿದಷ್ಟು ಸುಲಭ ಅಲ್ಲ. ಇಲ್ ನೋಡಿ, ಮೊನ್ನೆ ಹಾಗೆ ಅಂದ್ರಿ, ಈಗ ಕೂಡ ನಮ್ಮ ಅಡಿಗೆನ ಅಷ್ಟು ತಮಾಷೆಯಾಗಿ ತಗೋತಾ ಇದ್ದೀರಾ. ಒಂದ್ ಕೆಲ್ಸ ಮಾಡಿ, ತಾವು ಮಗ ಸೇರಿ ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ಕೊಳ್ಳಿ. ನಾನು ನನ್ ಸೊಸೆ ಹೊಲನ ಸಾಗುವಳಿ ಮಾಡ್ಕೊಂಡು ಬಂಗಾರದ ಬೆಳೆ ಬೆಳಿತೀವಿ ಎಂದು ಶಾರದಾ ಅನ್ನುತ್ತಲೇ ಪ್ರಸಾದ್ ಒಪ್ಪಿಕೊಳ್ಳುತ್ತಾನೆ. ಮಾರನೇ ದಿನ ಅಡಿಗೆ ಮಾಡುತ್ತಿರುವ ರಮೇಶನ ಹತ್ತಿರಕ್ಕೆ ತರಕಾರಿ ಚೀಲ ತೆಕ್ಕೊಂಡು ಬರ್ತಾನೆ ಪ್ರಸಾದ್. ತಗೋ ಮಗನೆ, ತರಕಾರಿ ತಗೊಂಬಂದಿದ್ದೀನಿ. ತರಕಾರಿ ರೇಟ್ ಹೇಗಿದೆಪ್ಪ? ದಾರುಣವಾಗಿದೆಯಪ್ಪ. ನಾವು ಬೆಳೆದ್ರೇನೋ ಕಡಿಮೆ ಕೊಂಡ್ಕೋತಾರೆ. ಮಾರ್ಕೆಟ್ ಅಲ್ಲಿ ಮಾತ್ರ ಎಷ್ಟು ರೇಟ್ ಇಟ್ಟು ಮಾರ್ತಾ ಇದ್ದಾರೆ. ಏನೋ ಈ ವ್ಯಾಪಾರ ನನಗೆ ಅರ್ಥವಾಗ್ತಿಲ್ಲ. ಸರಿ ಬಿಡು, ಅದೆಲ್ಲ ನಮ್ಗೇನಕ್ಕೆ ಹೊರತು ಬೇಗನೆ ಅಡಿಗೆ ಮಾಡು. ಮಕ್ಕಳಿಗೆ ಲಂಚ್ ತಗೊಂಡ್ ಹೋಗ್ಬೇಕು. ನೀವು ಬರೋದು ಲೇಟ್ ಆಗುತ್ತೆ ಅಂತ ಮುಂದೆನೆ ಯೋಚಿಸಿ ಪಪ್ಪು ಮಾಡ್ತಾ ಇದ್ದೀನಪ್ಪ. ಈ ದಿನ ಮಕ್ಕಳಿಗೆ ಪಪ್ಪು ಜೊತೆ ಲಂಚ್ ಬಾಕ್ಸ್ ಕಟ್ತೀನಿ, ಹೋಗಿ ಕೊಟ್ಬಿಟ್ ಬನ್ನಿ. ಮಗು ರಮೇಶು, ಈ ಅತ್ತೆ ಸೊಸೆಯರು ಮನೇಲಿ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಹೊಲನ ಉಳೋದಕ್ಕೆ ಎತ್ತುಗಳನ್ನ ನಾಗೋಲಿನ ತಗೊಂಡ್ ಹೋಗಿದಾರೆಪ್ಪ. 2 ದಿನದಿಂದ ಎಷ್ಟು ಹೇಳಿದ್ರು ಈ ಅತ್ತೆ ಸೊಸೆಯರು ಕೇಳಿಸ್ಕೊಳ್ಳದೆ ಹೊಲನ ಉಳೋದಕ್ ಹೋಗಿದಾರಾ? ಇವ್ರನ್ನ ಯಾರು ಬದಲಾಯಿಸಲ್ಲ. ಅರೆ, ನೀರಿಲ್ಲದೆ ಯಾವ ಬೆಳೆ ಬೆಳೆಯೋದಿಲ್ಲ ಅಂತ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳದೆ ನಾಗೋಲಿನ ಎತ್ತನ ತಗೊಂಡ್ ಹೋಗಿದ್ದಾರೆ. ಏನೋ ಅತ್ತೆ ಸೊಸೆಯರಿಗೆ ಈ ಮೊಂಡು ಧೈರ್ಯ. ಅದೇ ನನ್ಗೂ ಅರ್ಥವಾಗ್ತಿಲ್ಲಪ್ಪ. ನೀರಿಲ್ಲದೆ ಎಂತ ಬೆಳೆ ಹಾಕಿದ್ರು ನಾಶವಾಗುತ್ತೆ ಅಂತ, ಯಾವ ಬೆಳೆಯೂ ಬೆಳೆಯೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳದೆ ಈ ದಿನ ಕೂಡ ಹೊರಟೋಗಿದ್ದಾರೆ. ಇವರಿಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ ಮಗನೇ? ನಮ್ಮ ಹೊಲ ಕೆಳಗಿದೆ, ನಮ್ಮ ಅಣ್ಣಯ್ಯನ ಹೊಲ ಮೇಲಿದೆ. ನಮ್ಮ ಅಣ್ಣಯ್ಯಂಗೆ ನಾವಂದ್ರೆ ಆಗೋದಿಲ್ಲ, ಹಿಡ್ಸೋದಿಲ್ಲ, ನೀರು ಕೊಡಲ್ಲ ಅಂತ ಮುಖದ ಮೇಲೆ ಹೇಳಿದಾನೆ. ನಾವು ನಮ್ಮ ಅಣ್ಣಯ್ಯನ ಹೊಲದಿಂದ ನಡೆಯೋದಕ್ಕೆ ಆಗೋದಿಲ್ಲ ಅಂತ ಬೇಲಿ ಹಾಕೊಂಡಿದ್ದಾನೆ. ಅಂಥದ್ರಲ್ಲಿ ನೀರ್ ಕೊಡ್ತಾನ? ಅದು ನಮ್ಮ ಅತ್ತೆ ಸೊಸೆಯರಿಗೆ ತಿಳಿಬೇಕಪ್ಪ. ನಿಧಾನವಾಗಿ ಅವರೇ ತಿಳ್ಕೊತಾರೆ ಬಿಡು. ನೀನು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್. ಹೊಲದ ದಡದಲ್ಲಿ ದೀನವಾಗಿ ಕುಳಿತ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ. ಸೊಸೆ, ಹೇಳಿ ಅತ್ತೆ. ನೀರಿಲ್ದೆ ಇದ್ರೆ ನಾವು ಬೆಳೆನ ಹಾಕೋಕಾಗಲ್ವಲ್ಲ, ಅದಕ್ಕೆ ನನ್ನ ವಾರಗಿತ್ತಿ ಸುಶೀಲಳ ಹತ್ರಕ್ಕೆ ಹೋಗಿ ದಿನಕ್ಕೆ 1 ಹೊತ್ತು ಸ್ವಲ್ಪ ನೀರ್ ಬಿಡು ಅಂತ ಬೇಡ್ಕೊಂಡ್ರೆ ಹೇಗಿರುತ್ತೆ ಅಂತೀಯಾ? ಚೆನ್ನಾಗಿರುತ್ತೆ ಅತ್ತೆ. ಆದ್ರೆ ಅವರಿಗೂ ಮಾವೇ ಹಿಂಗೆ ತಿಳಿದ್ರೆ ಮನೆಯಲ್ಲಿ ನಮ್ಗೆ ದೊಡ್ಡ ಗಲಾಟೆ ನಡೆಯುತ್ತೆ. ಕೋಪದಲ್ಲಿ ನಮ್ಮನ್ನ ಮನೆಯಿಂದ ಹೊರಟೋಗು ಅಂತ ಹೇಳಿದ್ರೆ ಏನ್ ಮಾಡೋಣ ಅತ್ತೆ? ಅಷ್ಟು ಧೈರ್ಯ ಮಾಡಲಾರ್ದು ಹೋಗ್ಬೋದು ಸೊಸೆ. ಮಾವಯ್ಯನ ಕೋಪನ ಅಂಚನ ಹಾಕೋದು ಬಹಳ ಕಷ್ಟ ಅತ್ತೆ. ಮೊದಲೇ ನಾವು ಈ ಹೊಲನ ಉಳೋದಕ್ಕೆ ಮಾವಯ್ಯಂಗೆ ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಇನ್ನು ನೀರು ಕೇಳಿದ ವಿಷಯವೇನಾದ್ರೂ ಗೊತ್ತಾದ್ರೆ, ಇನ್ನು ನಾವು ನೀರು ಬೇಕು ಅಂತ ಕೇಳಿದ ವಿಷಯ ದೊಡ್ಡ ಮಾವಯ್ಯ ಹೋಗಿ ಮಾವಯ್ಯನ ಹತ್ರ ಹೇಳಿದ್ರು ಹೇಳ್ತಾರೆ. ಆಗೇನಾದ್ರೂ ಇದ್ಯಾ? ಅಷ್ಟೇ ವಿಷಯ. ಮತ್ತೆ ನಾವು ಈ ನೀರಿನ ಸಮಸ್ಯೆಯಿಂದ ಹೇಗೆ ಹೊರಗ್ ಬರ್ತೀವಿ? ದೇವರನ್ನ ನಂಬ್ಕೊಂಡು ಹೊಲ ಉಳ್ತಾ ಇದೀವಲ್ಲ ಅತ್ತೆ. ದೇವರು ನಮಗೆ ಅನ್ಯಾಯ ಮಾಡಲ್ಲ ಅಂತ ನಾನ್ ಅಂದ್ಕೋತಾ ಇದ್ದೀನಿ. ನಮ್ಗೆ ಯಾವ್ದೋ ಒಂದು ದಾರಿ ತೋರಿಸ್ತಾನೆ. ಹೌದು ಕಣೆ ಸೊಸೆ, ಬಾ, ಇನ್ನು ಸ್ವಲ್ಪ ಉಳಿದ್ರೆ ಹೊಲ ಉಳೋದೆಲ್ಲ ಆಗೋಗುತ್ತೆ. ಇನ್ನು ಮಳೆ ಬಂದ್ರೆ ಬೆಳೆ ಹಾಕೊಳ್ಳೋಣ. ಸರಿ ಅತ್ತೆ ಎಂದು ಅತ್ತೆ ಸೊಸೆಯರು ಹೊಲ ಉಳೋದಕ್ಕೆ ಶುರು ಮಾಡುತ್ತಾರೆ. ಹಾಗೆ
ಉಳುತ್ತಾ ಇರುವವರಿಗೆ ಹೊಲದಲ್ಲಿ ಒಂದು ಕಡೆ ಬಂಗಾರದ ದೇವತೆಯ ಗೊಂಬೆ ಕಾಣಿಸುತ್ತದೆ. ಅತ್ತೆ ಸೊಸೆಯರಿಬ್ರು ಆಶ್ಚರ್ಯ ಹೋಗುತ್ತಾರೆ. ಅತ್ತೆ, ಬಂಗಾರದ ದೇವತೆ ಗೊಂಬೆ? ಹೌದು ಸೊಸೆ, ಬಂಗಾರದ ದೇವತೆಯ ಗೊಂಬೆ. ಯಾರು ನೋಡ್ತಾ ಇಲ್ಲ, ತೆಗೆದು ಎತ್ತಿಡು. ಯಾರು ನೋಡಬಾರದು, ಯಾರಿಗೂ ಈ ವಿಷಯ ತಿಳಿಬಾರದು ಸೊಸೆ. ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಬಂಗಾರದ ದೇವತೆಯ ಗೊಂಬೆಯನ್ನು ತೆಗೆದುಕೊಳ್ಳುತ್ತಾಳೆ. ಇಬ್ಬರು ಹೊಲ ಉಳುವುದನ್ನು ನಿಲ್ಲಿಸಿ ಬಂಗಾರದ ದೇವತೆಯ ಗೊಂಬೆಯನ್ನು ಹಿಡಿದುಕೊಂಡು ಚಕಚಕ ನಡೆಯುತ್ತಾ ಮನೆಗೆ ಬರುತ್ತಾರೆ. ಮನೆಯ ಜಗಲಿ ಮೇಲೆ ಕುರ್ಚಿಯಲ್ಲಿ ಪ್ರಸಾದ್, ರಮೇಶ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಪ್ಪ, ಟೊಮೊಟೊ ಪಚ್ಚಡಿ ಹೇಗೆ ಮಾಡ್ತಾರೋ ನಿಮ್ಗೇನಾದ್ರು ಗೊತ್ತಾ? ಟೊಮೊಟೊ ಪಚ್ಚಡಿ ಬಗ್ಗೆ ನನ್ಗೆ ಹೇಗೆ ಗೊತ್ತೋ? ನಾವು ಇದುವರೆಗೂ ಹೊಲದ ಕೆಲಸ ಮಾಡ್ಕೋತಾ ಇದ್ವಲ್ಲ, ಈ ಅಡುಗೆ ಕೆಲಸ, ಪಚ್ಚಡಿ ಕೆಲಸ ಅತ್ತೆ ಸೊಸೆಯರು ನೋಡ್ಕೋತಾ ಇದ್ರು. ಎಷ್ಟು ಹೇಳಿದ್ರು ಕೇಳದೆ ಈಗ ಹೊಲ ಉಳೋದಕ್ಕೆ ಹೋಗಿದ್ದಾರೆ. ಅಪ್ಪ, ಇನ್ನು ಹೊಲದ ಬಗ್ಗೆ ಆಲೋಚಿಸ್ಬೇಡಿ. ದೊಡ್ಡಪ್ಪ ನಮಗೆ ಹೊಲಕ್ಕೆ ನೀರ್ ಕೊಡಲ್ಲ, ಈ ಅತ್ತೆ ಸೊಸೆಯರು ಆ ಹೊಲನ ಉಳೋದಿಲ್ಲ, ಬೆಳೆ ಬೆಳೆಯೋದಿಲ್ಲ. ಅದು ಸರಿಯಪ್ಪ, ಈ ಟೊಮೊಟೊ ಪಚ್ಚಡಿ ಬಗ್ಗೆ ಹೇಗೆ ತಿಳಿಯುತ್ತೆ? ಯಾಕೋ ಪದೇ ಪದೇ ಟೊಮೊಟೊ ಪಚ್ಚಡಿ ಅಂತ ಕೇಳ್ತಾ ಇದ್ಯಾ? ಮಕ್ಕಳಿಗೆ ಅದು ಇಷ್ಟ ಅಂತೆಪ್ಪ. ಸಾಯಂಕಾಲ ಸ್ಕೂಲಿನಿಂದ ಬರೋದ್ರೊಳಗೆ ಮಾಡಿಡು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಗ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದ್ರೆ ಹೇಳಿಪ್ಪ. ಅಯ್ಯೋ, ನಿಜವೇ ಹೇಳ್ತಾ ಇದ್ದೀನೋ, ನನ್ಗೆ ಯಾವ ಪಚ್ಚಡಿ ಬಗ್ಗೆ ಏನು ಗೊತ್ತಿಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರಿಬ್ಬರು ಅತ್ತೆ ಸೊಸೆಯರು ಶಾರದಾ, ಅನಾಮಿಕಾ ಗಾಬರಿಯಾಗುತ್ತಾ ಮನೆಯೊಳಗೆ ಹೋಗುತ್ತಾರೆ. ಅವರಿಬ್ಬರನ್ನು ನೋಡಿ ತಂದೆ ಮಗ ಪ್ರಸಾದ್, ರಮೇಶರು ಅಯೋಮಯದಿಂದ ಅವರ ಹಿಂದೆ ಮನೆಯೊಳಗೆ ಬರುತ್ತಾರೆ. ಏನಾಯ್ತು ಶಾರದಾ, ಯಾಕೆ ಅಷ್ಟೆಲ್ಲ ಗಾಬರಿಯಾಗಿ ಬರ್ತಾ ಇದ್ಯಾ ಎಂದು ಕೇಳುತ್ತಾ ಇದ್ದಾರೆ. ಅತ್ತೆ ಸೊಸೆಯರಿಬ್ಬರು ಪ್ರಸಾದನ ಮುಖ ನೋಡುತ್ತಾರೆ. ರಮೇಶ್ ಅಂತೂ ಮತ್ತಷ್ಟು ಗಾಬರಿ ಆಗ್ತಾನೆ. ಹೊಲದ ಹತ್ರ ಏನಾದ್ರೂ ಜಗಳ ಆಯ್ತಾ ಅನಾಮಿಕಾ? ದೊಡ್ಡಪ್ಪ ಏನಾದ್ರು ಅನ್ನ? ಹೇಳ ಅನಾಮಿಕಾ, ಏನಾಯ್ತು ಎಂದು ಕೇಳುತ್ತಾ ಇದ್ದಾರೆ. ಅನಾಮಿಕಾ ಏನು ಮಾತನಾಡದೆ ಅವರಿಗೆ ಹೊಲದಲ್ಲಿ ಸಿಕ್ಕ ಬಂಗಾರದ ದೇವತೆಯ ಗೊಂಬೆಯನ್ನು ತೆಗೆದು ದೇವರ ಫೋಟೋ ಹತ್ರ ಇಡ್ತಾಳೆ. ಅದನ್ನು ನೋಡಿ ಪ್ರಸಾದ್, ರಮೇಶ್ ಇಬ್ಬರು ಶಾಕ್ ಆಗುತ್ತಾರೆ. ನೀವು ಹೀಗೆ ಗಾಬರಿ ಆಗ್ತಾ ಬಂದಿದ್ದು ಇದಕ್ಕಾಗಿ ಮಗನೇ? ಹೌದು ಮಾವಿಯ, ನಾವು ಹೊಲ ಉಳ್ತಾ ಇರ್ಬೇಕಾರೆ ಒಂದು ಕಡೆ ನಮ್ಗೆ ಈ ಬಂಗಾರದ ದೇವತೆಯ ವಿಗ್ರಹ ಕಾಣಿಸ್ತು. ನಮ್ಗೆ ಏನ್ ಮಾಡ್ಬೇಕು ಅರ್ಥವಾಗಿಲ್ಲ. ದೇವತೆಯ ವಿಗ್ರಹವನ್ನ ನಾವು ಮನೆಗ್ ತಗೊಂಡ್ಬಂದ್ವಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಮ್ಮ. ಏನ್ ನಡೆದ್ರು ಎಲ್ಲ ನಮ್ಮ ಒಳ್ಳೇದಕ್ಕೆ ಅನ್ಕೋಬೇಕು. ನಾನು ಎಲ್ಲಿಯೋ ಕೇಳಿದ್ದೆ, ಬಂಗಾರ ವಿಗ್ರಹ ಸಿಕ್ಕ ಜಾಗದಲ್ಲಿ ಯಾವ ಬೆಳೆ ಹಾಕಿದ್ರು ಆ ಬೆಳೆ ಬಂಗಾರದ ಬೆಳೆ ಹಾಗೆ ಬದಲಾಗುತ್ತಂತೆ. ಹೌದು ಮಾವಯ್ಯ, ನಾನು ಯಾವ್ದೋ ಬುಕ್ಕಲ್ಲಿ ಓದಿದ್ದೆ. ಮತ್ತೆ ತಡ ಮಾಡದೆ ಕ್ಯಾರೆಟ್ ಬೆಳೆ ಹಾಕೋಣ. ಈಗ ಮಾರ್ಕೆಟ್ ಅಲ್ಲಿ ಕ್ಯಾರೆಟ್ಗೆ ತುಂಬಾ ದರ ಇದೆ ಅಲ್ಲ, ತಕ್ಷಣ ನಾವು ನಮ್ಮ ಹೊಲದಲ್ಲಿ ಕ್ಯಾರೆಟ್ ಬೆಳೆ ಹಾಕೋಣ. ಹೌದು ಶಾರದಾ, ನೀನ್ ಹೇಳಿದ್ದೆ ನಿಜ. ತರಕಾರಿಗಾಗಿ ಮಾರ್ಕೆಟ್ಗೆ ಹೋದಾಗ ನಮಗ್ ತಿಳಿದಿತ್ತು ಕ್ಯಾರೆಟ್ ರೇಟ್ ಹೆಚ್ಚಾಗಿದೆ, ಡಿಮ್ಯಾಂಡ್ ಕೂಡ ಇದೆ. ನಾವು ಇನ್ನು ಬಂಗಾರದ ಕ್ಯಾರೆಟ್ ಬೆಳೆ ಹಾಕಿದರೆ ತುಂಬಾ ದುಡ್ಡು ಬರುತ್ತೆ, ನಾವು ಧನವಂತರು ಆಗ್ತೀವಿ. ಅಂದ್ರೆ ಮಾವಯ್ಯ, ನಮ್ಮನ್ನ ನಾಳೆಯಿಂದ ಹೊಲದಲ್ಲಿ ಕ್ಯಾರೆಟ್ ಬೆಳೆ ಹಾಕು ಅಂತೀರಾ? ಹೌದಮ್ಮ, ನಾಳೆಯಿಂದ ನೀವು ಕ್ಯಾರೆಟ್ ಬೆಳೆನೆ ಹಾಕಿ. ಮತ್ತೊಂದು ವಿಷಯ ಅನಾಮಿಕಾ, ನಮಗೆ ನಮ್ಮ ಹೊಲದಲ್ಲಿ ಬಂಗಾರದ ದೇವತೆ ವಿಗ್ರಹ ಸಿಕ್ಕಿದೆ ಅಂತ ಯಾವತ್ತೂ ಯಾರಿಗೂ ಹೇಳ್ಬೇಡ. ಎಂತ ಪರಿಸ್ಥಿತಿಯಲ್ಲೂ ಈ ವಿಷಯ ಹೊರಗೆ ಬರ್ಲೇಬಾರ್ದು. ಮುಖ್ಯವಾಗಿ ಈ ವಿಷಯ ದೊಡ್ಡಪ್ಪಂಗೆ ತಿಳಿಬಾರ್ದು. ಸರಿ ಕಣ್ರಿ, ಯಾರಿಗೂ ತಿಳಿದ ಹಾಗೆ ನೋಡ್ಕೋತೀವಿ. ಅನಾಮಿಕಾ, ಹೇಗೋ ಮನೆವರೆಗೂ ಬಂದಿದ್ಯಲ್ಲ, ಟೊಮೊಟೊ ಪಚ್ಚಡಿ ಹೇಗ್ ಮಾಡ್ಬೇಕು ಸ್ವಲ್ಪ ಹೇಳು. ಮಕ್ಕಳು ಬರುವ ಹೊತ್ತಿಗೆ ಅದು ಮಾಡಿಡು ಅಂತ ಹೇಳಿದ್ದಾರೆ, ಮಾಡ್ತೀನಿ ಎಂದು ಕೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ನಗುತ್ತಾರೆ. ಸೀರಿಯಸ್ ಆಗಿ ರಮೇಶ್ ಹೇಗಂತಾನೆ, ನಕ್ಕಿದ್ದು ಸಾಕು ಅನಾಮಿಕಾ, ಮೊದಲು ಟೊಮೊಟೊ ಪಚ್ಚಡಿ ಬಗ್ಗೆ ಹೇಳು ಎಂದು ರಮೇಶ್ ಕೇಳಿದರೆ ಅನಾಮಿಕಾ ಟೊಮೊಟೊ ಪಚ್ಚಡಿ ಹೇಗೆ ಮಾಡಬೇಕು ವಿವರವಾಗಿ ರಮೇಶನ್ಗೆ ಹೇಳುತ್ತಾಳೆ. ರಮೇಶ್ ಟೊಮೊಟೊ ಪಚ್ಚಡಿ ತನ್ನ ಮಕ್ಕಳಿಗಾಗಿ ಮಾಡುವ ಪ್ರಯತ್ನ ಮಾಡ್ತಾ ಇರ್ತಾನೆ. ಇನ್ನು ಆ ನಂತರ ಅತ್ತೆ ಸೊಸೆಯರಿಬ್ಬರು ತಿರುಗಿ ಮತ್ತೆ ಹೊಲದ ಕೆಲಸ ಮಾಡೋದಕ್ಕೆ ಹೊಲದ ಹತ್ರಕ್ಕೆ ಹೋಗ್ತಾರೆ. ಪ್ರಸಾದ್ ಹೇಳಿದ ಹಾಗೆ ತಮ್ಮ ಹೊಲದಲ್ಲಿ ಕ್ಯಾರೆಟ್ ಬೆಳೆ ಹಾಕುತ್ತಾರೆ. ಸ್ವಲ್ಪ ದಿನ ಕಳೆಯುತ್ತದೆ. ಅತ್ತೆ ಸೊಸೆಯರಿಬ್ಬರು ಆ ಬೆಳೆಯನ್ನು ಬಹಳ ಬೆಳೆಸೋದಕ್ಕೆ ಬಹಳ ಕಷ್ಟಪಡ್ತಾ ಇರ್ತಾರೆ. ನೀರಿಲ್ಲದೆ ಇದ್ರೂ ಕ್ಯಾರೆಟ್ ಬೆಳೆ ಹಸಿರಾಗಿ ಬೆಳೀತಾ ಇರುತ್ತೆ. ಇದು ನೋಡ್ತಾ ಇದ್ರೆ ರತ್ನಾಕರ್ಗೆ ಕೋಪ ಬರುತ್ತೆ. ತನ್ನ ತಮ್ಮನ ಬೆಳೆನ ಹೇಗಾದ್ರೂ ನಾಶ ಮಾಡಬೇಕು ಎಂದು ಯಾರು ಹೊಲದ ಹತ್ತಿರ ಇಲ್ಲದಿದ್ದಾಗ ನೀರು ಹೆಚ್ಚಾಗಿ ಬಿಡ್ತಾ ಇರ್ತಾನೆ ಅವರ ಬೆಳೆಗೆ. ಆದರೆ ಕ್ಯಾರೆಟ್ ಬೆಳೆ ಮಾತ್ರ ನಿಜಕ್ಕೂ ನಾಶವಾಗದೆ ಬಂಗಾರದ ಹಾಗೆ ಬದಲಾಗುತ್ತೆ. ಸ್ವಲ್ಪ ದಿನಕ್ಕೆ ಕ್ಯಾರೆಟ್ ಬೆಳೆ ಕೈಗೆ ಬರುತ್ತೆ. ಅತ್ತೆ ಸೊಸೆಯರಿಬ್ಬರು ಎಷ್ಟೋ ಸಂಭ್ರಮದಿಂದ ಕ್ಯಾರೆಟ್ ಬೆಳೆಯನ್ನು ಕೊಯ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅವರಿಬ್ಬರಿಗೂ ಬಂಗಾರದ ಕ್ಯಾರೆಟ್ ಕಾಣಿಸ್ತಾ ಇರುತ್ತೆ. ಅದನ್ನ ನೋಡಿ ಅವರು ಎಷ್ಟೋ ಸಂಭ್ರಮ ಪಡುತ್ತಾರೆ. ಇನ್ನು ಆಗಿನಿಂದ ಬೆಳೆಯಲ್ಲಿ ಬೆಳೀತಾ ಇರುವ ಬಂಗಾರದ ಕ್ಯಾರೆಟ್ ಅನ್ನು ಮಾರುತ್ತಾ ಆನಂದದಿಂದ ಜೀವಿಸ್ತಾ ಇರ್ತಾರೆ. ಹೊಲದಲ್ಲಿ ಸಿಕ್ಕ ಬಂಗಾರದ ದೇವತೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಾರಿಯನ್ನು ಕರೆಸಿ ಘನವಾಗಿ ಪೂಜೆ ಕೂಡ ಮಾಡಿಸ್ತಾ ಇರ್ತಾರೆ. ಅತ್ತೆ ಸೊಸೆಯರ ಜೀವನ ಸಂತೋಷವಾಗಿರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ರಿಚ್ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಲಾನ್ ನಲ್ಲಿರುವ ಸೋಫಾದಲ್ಲಿ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ನಗ್ತಾ ಇರ್ತಾರೆ. ಹರಿದ ಬಟ್ಟೆಯಿಂದ ಕೋಲು ಹಿಡಿದುಕೊಂಡ ಒಬ್ಬ ಮುದುಕಿ ಗೇಟ್ ಹತ್ರ ಬರ್ತಾಳೆ.
ಕೋಲಿನಿಂದ ಗೇಟ್ ಮೇಲೆ ಗಟ್ಟಿಯಾಗಿ ಹೊಡಿತಾ, ಅಮ್ಮ ಸ್ವಲ್ಪ ಹೊರಗ್ ಬನ್ನಿ ತಾಯಿ. ಸೊಸೆ, ಹೋಗಿ ಆ ಗತಿ ಕೆಟ್ಟವ್ರನ್ನ ಒಂದ್ಸಲ ನೋಡೋದೇನಕ್ಕೆ ಅತ್ತೆ? ನಾವು ಹೋಗದೆ ಇದ್ರೆ ಹೊಡೆದು ಕೈ ನೋವು ಬರುತ್ತೆ ಬಿಡಿ, ಅದರಿಂದ ಹೊಡೆಯೋದನ್ನ ನಿಲ್ಲಿಸ್ತಾರೆ. ಇನ್ನು ಕರೆದು ಗಂಟಲಂತೂ ನೋವು ಬರುತ್ತೆ, ಕರೆಯೋದನ್ನ ನಿಲ್ಲಿಸ್ತಾರೆ. ಇನ್ನು ಏನು ಮಾಡಲಾರ್ದೆ ಹೊರಟೋಗ್ತಾರೆ ಬಿಡಿ. ಸೊಸೆ, ಆಗ ಅವರು ಮಾಮೂಲಿಯಾಗಿ ಹೋಗಲ್ಲ, ನಮ್ಮನ್ನ ಬೈಕೊಂಡು ಹೋಗ್ತಾರೆ. ಹೋದ್ರೆ ಹೋಗ್ಲಿ ಬಿಡಿಯತ್ತೆ, ಆ ಬೈಗಳು ನಮ್ಮ ಹತ್ರ ಬರೋದಿಲ್ವಲ್ಲ, ಗಾಳಿನಲ್ಲಿ ಹಾಗೆ ಕಲಿತು ಹೊರಟು ಹೋಗ್ತಾ ಇರುತ್ತೆ. ತಾವು ಆ ಗೇಟಿನ ಸಪ್ಪಳದ ಬಗ್ಗೆ, ಆ ಅರಚಾಟದ ಬಗ್ಗೆ ಮರ್ತು ಹೋಗಿ ನಿಮ್ಮ ಮದುವೆ ಕಾಲದ ವಿಷಯ ಹೇಳ್ತಾ ಇದ್ದೀರಲ್ಲ, ಅದು ಮೊದಲು ಹೇಳಿ. ತುಂಬಾ ತಮಾಷೆಯಾಗಿದೆ. ಅವಾಗವಾಗ ನಗು ಕೂಡ ಬರ್ತಾ ಇದೆ ನಂಗೆ. ಸೊಸೆ, ನಮ್ಮ ಮದುವೆ ವಿಷಯ ನಾನು ಎಷ್ಟು ಹೇಳಿದ್ರು ಇನ್ನು ಬಹಳ ಮಿಕ್ಕಿದೆ ಅನಿಸ್ತಾ ಇದೆ ಕಣೆ. ಒಂದು ದಿನ ಎಂದು ಶಾರದಾ ಹೇಳಲಿಕ್ಕೆ ಶುರು ಮಾಡುತ್ತಲೇ ಮುದುಕಿ ಗೇಟ್ ಮೇಲೆ ಹೊಡೆಯುತ್ತಾ, 5 ಇಲ್ಲಂದ್ರೆ 10 ದಾನ ಮಾಡಿ ತಾಯಿ, ಪುಣ್ಯ ಬರುತ್ತೆ ಎಂದು ಅರಚುತ್ತಾ ಇರುತ್ತಾಳೆ. ಶಾರದಳಿಗೆ ಕೋಪ ನಿಲ್ಲೋದಿಲ್ಲ. ಆವೇಶದಿಂದ ಎದ್ದು ಆ ಮುದುಕಿಗೆ ನನ್ನ ಕೈಯಲ್ಲಿ ಸಾವು ತಪ್ಪಲ್ಲ ಎಂದು ಚಕಚಕ ನಡೆದುಕೊಳ್ಳುತ್ತಾ ಗೇಟ್ ಹತ್ರ ಬರ್ತಾಳೆ. ಕ್ಷಣ ಕೂಡ ತಡ ಮಾಡದೆ ಅನಾಮಿಕಾ ಕೂಡ ಶಾರದಳ ಹಿಂದೆಯೇ ಬರ್ತಾಳೆ. ಶಾರದಾ ಗೇಟ್ ತೆಗೆಯುತ್ತಾಳೆ. ಹರಿದ ಬಟ್ಟೆಯಿಂದ ಕೋಲು ಹಿಡಿದುಕೊಂಡ ಮುದುಕಿ ಕಾಣಿಸುತ್ತಾಳೆ. ಏನೇ ಮುದುಕಿ, ನೀನು ಮಾಡಿಸಿದ ಗೇಟ್ ಹಾಗೆ ಹೊಡಿತಾ ಇದೀಯಾ? ಮೈಲ್ ಹೇಗಿದೆ ನಿಂಗೆ? ಬೀಸಿ ಒಂದು ಏಟ್ ಹೊಡೆದೆ ಅಂದ್ರೇನೋ? ಅಮ್ಮ, ನನ್ ಮೈ ಮೇಲೆ ಹೊಡೀರಿ, ಆದ್ರೆ ಹೊಟ್ಟೆ ಮೇಲೆ ಹೊಡಿಬೇಡಿ ಅಮ್ಮ, ತುಂಬಾ ಹಸಿವೆ ಆಗ್ತಾ ಇದೆ. ನಿಮ್ಮಂತ ದೊಡ್ಡವರ ಮನೆಯಲ್ಲಿ ಅನ್ನ ಸಾರು ಯಾವಾಗ್ಲೂ ತಾಜವಾಗಿ ಇರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ ತಾಯಿ, ಸ್ವಲ್ಪ ಅನ್ನ ಹಾಕಮ್ಮ, ತುಂಬಾ ಹಸಿವೆ ಆಗ್ತಾ ಇದೆ. ಅನ್ನ ಇಲ್ಲ, ಏನೂ ಇಲ್ಲ, ಹೋಗು. ಮತ್ತೇನಾದ್ರೂ ಗೇಟ್ ಅನ್ನ ಹೊಡೆದೆ ಅಂದ್ರೆ ಪ್ರಾಣ ತೆಗಿತೀನಿ, ಜಾಗ್ರತೆ, ಹೋಗು. ಮತ್ತೆ ಎಲ್ಲೂ ನಿನ್ ಮುಖ ನಂಗೆ ಕಾಣಿಸ್ಬಾರ್ದು. ಅಯ್ಯೋ ತಾಯಿ, ಅಷ್ಟೆಲ್ಲ ಕೋಪ ಮಾಡ್ಕೋಬೇಡಮ್ಮ. ದೊಡ್ಡ ಮನಸ್ಸು ಮಾಡ್ಕೊಂಡು ನಮ್ಮಂತ ಬಡವರಿಗೆ ಸಹಾಯ ಮಾಡಿ ತಾಯಿ, ಆಗಲೇ ಮಾಡಿದ ಪಾಪ ಹೋಗಿ ಪುಣ್ಯ ಬರುತ್ತೆ ಎಂದು ಮುದುಕಿ ಅನ್ನುತ್ತಲೇ ಶಾರದಳಿಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ. ಕಣ್ಣು ದೊಡ್ಡದಾಗಿ ಬಿಟ್ಟು ಆ ಮುದುಕಿಯನ್ನ ತಳ್ಳುತ್ತಾಳೆ. ಮುದುಕಿ ಕೆಳಗೆ ಬೀಳುತ್ತಾಳೆ. ತಲೆಗೆ ಏಟು ತಗಲುತ್ತೆ. ಅನಾಮಿಕಾ ಗೇಟ್ ಹತ್ರ ಬರ್ತಾಳೆ. ಕೆಳಗೆ ಬಿದ್ದ ಮುದುಕಿಯನ್ನ ನೋಡ್ತಾಳೆ. ಬಡವರು ಬಡವರಾಗಿ ಮಾತಾಡ್ಬೇಕು. ನಾವು ಪಾಪ ಮಾಡಿದೀವಿ ಅಂತ ನಿಮಗ್ ಗೊತ್ತಾ? ನೀವು ನೋಡಿದೀರಾ? ಇಲ್ಲ ಅಂದ್ರೆ ನಮ್ಮಿಂದ ನಿಮಗೇನಾದ್ರೂ ನಷ್ಟವಾಯ್ತಾ? ಹೋಗು ಅತ್ತೆ, ನೀವು ಒಳಗ್ ಬನ್ನಿ, ನಮ್ಗೆ ಅವಳ ಹತ್ರ ಮಾತೇನಕ್ಕೆ ಎಂದು ಶಾರದಳನ್ನು ಕರೆದುಕೊಂಡು ಗೇಟ್ ಹಾಕಿ ಲಾನ್ನೊಳಗೆ ಹೋಗುತ್ತಾಳೆ. ಮುದುಕಿ ಮೇಲೆದ್ದು, ಅತ್ತೆಗೆ ತಕ್ಕ ಸೊಸೆ, ಚಿಕ್ಕದೋ ದೊಡ್ಡದೋ, ತಿಳಿದೋ ತಿಳಿಯದೆಯೋ, ಎಲ್ಲಿಯೋ ಒಂದು ಕಡೆ ಏನೋ ಒಂದು ರೂಪದಲ್ಲಿ ಪಾಪ ಮಾಡೇ ಇರ್ತೀರಾ. ಪುಣ್ಯ ಮಾಡದೇ ಇದ್ರು ಪಾಪ ಮಾತ್ರ ಖಚಿತವಾಗಿ ಮಾಡೇ ಇರ್ತೀರಾ. ಪ್ರತಿಯೊಬ್ಬರೂ ಮಾಡ್ತೀವಿ. ಆ ವಿಷಯ ಈ ದುಡ್ಡಿರುವ ಅತ್ತೆ ಸೊಸೆಯರಿಗೆ ಅರ್ಥವಾಗೋದಿಲ್ಲ ಎಂದು ಮುದುಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಅನಾಮಿಕಾ ಲಾನ್ ನಲ್ಲಿರುವ ಸೋಫಾದಲ್ಲಿ ಕೂತ್ಕೋತಾರೆ. ಅತ್ತೆ, ನೀವು ಕೋಪ ಕಡಿಮೆ ಮಾಡ್ಕೋಬೇಕು ಎಂದು ಅನಾಮಿಕಾ ಫೋನ್ ಮಾಡುತ್ತಾಳೆ. ಕಡಿಮೆ ಮಾಡ್ಕೊಂಡಿದ್ದಕ್ಕೆ ಕಣೆ, ಅದಕ್ಕೆ ಆ ಮುದುಕಿನ ಹಾಗೆ ತಳ್ಳಿದೀನಿ. ಇಲ್ಲ ಅಂದ್ರೇನಾ, ಅವಳ ಹತ್ರ ಇರುವ ಕೋಲನ್ನು ಎಳ್ಕೊಂಡು ಅವಳು ಸಾಯುವವರೆಗೂ ಹೊಡಿತಾ ಇದ್ರೆ ನಾವೇನೋ ಪಾಪ ಮಾಡಿದೀವಂತೆ. ಪಾಪ ಮಾಡಿದೀವೋ ಪುಣ್ಯ ಮಾಡಿದೀವೋ ಆ ಮುದುಕಿಗೆ ಏನ್ ಗೊತ್ತು, ನೀನ್ ಹೇಳು. ಸರಿ ಬಿಡಿ ಅತ್ತೆ, ಆ ಮುದುಕಿ ಗಲಾಟೆ ಬಿಟ್ಬಿಡಿ. ಮತ್ತೆ ನಾವು ನಮ್ಮ ಮೂಡೊಳಗೆ ಬರೋಣ. ತಮಾಷೆಯಾಗಿ ಮಾತಾಡಿ, ಹಾಯಾಗಿ ನಗೋಣ. ಹೀಗ ಮಾತಾಡುವ ಮೂಡಲ್ಲಿ ಇಲ್ಲ ಕಣೆ ಸೊಸೆ. ಆ ಮುದುಕಿ ಬಂದು ಎಲ್ಲ ನಾಶ ಮಾಡಿ ಹೋದ್ಲಲ್ಲ. ತಲೆ ಅಂತೂ ಸಿಡಿತಾ ಇದೆ. ಲೆಮನ್ ಟೀ ತಗೊಂಬ ಅಂತ ಹೇಳು. ಕಮಲಂಗ್ ಹೇಳೋದೇನಕ್ಕೆ ಅತ್ತೆ, ನಾನೇ ಹೋಗಿ ತಗೊಂಡ್ಬರ್ತೀನಲ್ಲ. ಸೊಸೆ, ಕಮಲ ನಮ್ಮನೆಗೆ ಕೆಲ್ಸದವಳು. ಅವಳು ಕೆಲಸ ಮಾಡೋದಕ್ಕೆ ಬಂದಿರೋದು. ನಾವು ಅವಳಿಗೆ ದುಡ್ಡು ಕೊಡ್ತಾ ಇದೀವಿ, ಫ್ರೀಯಾಗಿ ಮಾಡ್ತಾ ಇಲ್ವಲ್ಲ. ಫೋನ್ ಮಾಡಿ ಲೆಮನ್ ಟೀ ತಗೊಂಬ ಅಂತ ಹೇಳು. ಹಾ, ಆದ್ರೆ ಈಗಲೇ ಮಾಡ್ತೀನಿ ಅತ್ತೆ. ಕಿಚನ್ ನಲ್ಲಿರುವ ಕಮಲ ಮಾತನಾಡುತ್ತಾ, ಚಿಕ್ಕಮ್ಮನವರೇ ಹೇಳಿ ಅಮ್ಮ, ಕಮಲ ಒಂದು ಲೆಮನ್ ಟೀ ತಗೊಂಬ ಎಂದು ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ. ಸ್ವಲ್ಪ ಸಮಯದ ನಂತರ ಕಮಲ ಲೆಮನ್ ಟೀ ತೆಗೆದುಕೊಂಡು ಶಾರದಾ ಅವರ ಹತ್ರ ಬರ್ತಾಳೆ. ಶಾರದಾ ಲೆಮನ್ ಟೀ ಕುಡಿತಾ ಇದ್ರೆ, ಮೇಡಮ್ ಒಂದು 2,000 ಕುಡಿಯಮ್ಮ, ಚಳಿಗಾಲ ಅಲ್ವಮ್ಮ, ತುಂಬಾ ಘೋರವಾಗಿದೆ ಅಮ್ಮ ಚಳಿ ಹೊರಗೆ. ನಾವು ಬೆಡ್ಶೀಟ್ ಹೊತ್ಕೊಂಡ್ರು ಚಳಿ ಆಗ್ತಾನೆ ಇದೆ ಅಮ್ಮ. ನೀವು ದೊಡ್ಡ ಮನ್ಸು ಮಾಡ್ಕೊಂಡು 2,000 ಕೊಟ್ರೆ ನಾನು, ನನ್ ಗಂಡ, ನನ್ ಮಗ 3 ಸ್ವೆಟರ್ ಕೊಂಡ್ಕೋತೀವಮ್ಮ ಎಂದು ಕೇಳುತ್ತಾಳೆ. ತಕ್ಷಣ ಶಾರದಾ ವ್ಯಂಗ್ಯವಾಗಿ, 2,000 ಅಲ್ವೇ, ಒಂದು 10,000 ಕೊಡ್ತೀನಿ. ನಿನ್ನ ನೆಂಟ್ರಿಗೆ ಬಂಧುಗಳಿಗೆ ಕೂಡ ತಗೊಂಡೋಗು, ಸರಿನಾ ಎಂದು ಹೇಳುತ್ತಲೇ, ಅದಲ್ಲ ಮೇಡಮ್, ಬಾಯ್ ಮುಚ್ಚು
ದುಡ್ಡು ನಮ್ಗೇನು ಸುಮ್ಮನೆ ಬರುತ್ತೆ ಅನ್ಕೊಂಡಿದ್ಯಾ ಏನು? 2,000 ಬೇಕಂತ, 2,000. ಅದಲ್ಲ ಅಮ್ಮನವ್ರೆ, ಅತ್ತಿಗೆ ಕಿರಿಕಿರಿ ಮಾಡದೆ ಹೋಗು ಕಮಲ ಎಂದು ಹೇಳುತ್ತಲೇ ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಈ ರಿಚ್ ಅತ್ತೆ ಸೊಸೆಯರಿಗೆ ಬಡವರು ಎಂದರೆ ಹಿಡಿಸೋದಿಲ್ಲ, ಬದುಕಲು ತಿಳಿಯಲು ಬಾರದವರು ಅಂತ ಫೀಲಿಂಗು. ಮನೆಗೆ ಬಂದು ಕೇಳಿದ್ರು ಹಾಕ್ತಾ ಇರ್ಲಿಲ್ಲ, ದಾರಿಯಲ್ಲಿ ಕೇಳಿ ದಾನ ಮಾಡಿ ಅಂತ ಕೇಳಿದ್ರು ದಾನ ಮಾಡ್ತಾ ಇರ್ಲಿಲ್ಲ. ಮೇಲಾಗಿ ಕೋಪ ತರಿಸ್ಕೊಂಡು ಬೈತಾ ಇದ್ರು. ಒಂದು ರಾತ್ರಿ ಅತ್ತೆ ಸೊಸೆಯರು ಹೋದ ಫಂಕ್ಷನ್ ನ ಮುಗಿಸಿಕೊಂಡು ತಿರುಗಿ ಮನೆಗೆ ಹೋಗುತ್ತಾ ಆ ಫಂಕ್ಷನ್ ನಲ್ಲಿ ಅವರಿಗೆ ಕಾಣಿಸಿದ ಬೆಲೆ ಬಾಳುವ ಒಡವೆ ಬಗ್ಗೆ ಮಾತನಾಡಿಕೊಳ್ತಾ ಹೋಗ್ತಾ ಇರ್ತಾರೆ. ಒಂದು ಕಡೆ ಕಾರು ಟ್ರಬಲ್ ಕೊಟ್ಟು ನಿಂತು ಹೋಗುತ್ತೆ. ಅನಾಮಿಕಾ ಎಷ್ಟು ಟ್ರೈ ಮಾಡಿದ್ರು ಕಾರು ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ. ಶಾರದಾ ಸುತ್ತಲೂ ನೋಡುತ್ತಾಳೆ. ಆ ರೋಡಲ್ಲಿ ಅಂತಹ ಸಂಚಾರ ಕಾಣಿಸ್ತಾ ಇರ್ಲಿಲ್ಲ. ಇದೇನೇ ಸೊಸೆ, ಕಾರು ಹೀಗೆ ಎಲ್ಲೂ ಅಲ್ಲದೆ ನಿಂತೈತೆ, ಏನೋ ಒಂದು ಮಾಡಿ ಕಾರನ್ನ ಸ್ಟಾರ್ಟ್ ಮಾಡು, ಬೇಕು ಅಂದ್ರೆ ನಮ್ಮ ಮನೆಗೆ ಸ್ವಲ್ಪ ಎಳೆದು ಬಿಡು ಅಂತ ಹೇಳು. ಅತ್ತೆ, ಈ ಕಾರ್ ಏನಾದ್ರು ನಾನು ತಯಾರು ಮಾಡಿದೀನಿ ಅನ್ಕೊಂಡ್ರ? ಮುಖ್ಯವಾಗಿ ಇದೇನು ನಾವು ಬೆಳೆಸ್ಕೊಂಡ ಗಿಳಿ ಕೂಡ ಅಲ್ಲ, ವಿಶ್ವಾಸ ತೋರಿಸುವ ನಾಯಿ ಕೂಡ ಅಲ್ಲ, ಪೆಟ್ರೋಲ್ ತಿನ್ನ ಕಾರು ಅತ್ತೆ. ಇನ್ನೊಂದು ವಿಷಯ ಏನು ಅಂದ್ರೆ ಪೆಟ್ರೋಲ್ ಆಗೋಗಿದೆ ಕಾರಲ್ಲಿ. ಈಗ ಪೆಟ್ರೋಲ್ ಆಗೋಯ್ತು ಸೊಸೆ, ಮತ್ತೆ ಈಗ ಕಾರು ಸ್ಟಾರ್ಟ್ ಆಗಲ್ವಲ್ಲ? ಆಗಲ್ಲ ಅತ್ತೆ, ನೀವು ಇಳಿದು ಕಾರನ್ನ ತಳ್ಳಿ. ತಪ್ಪಲ್ವೇನೆ ಸೊಸೆ? ಅಂದ್ರೆ ಇನ್ನೊಂದು ಮಾರ್ಗವಿದೆ ಅತ್ತೆ. ಏನಮ್ಮ ಅದು? ನೀವಂತೂ ಡ್ರೈವಿಂಗ್ ಮಾಡಿ, ನಾನು ಹಿಂದಿನಿಂದ ಕಾರನ್ನ ತಳ್ತೀನಿ. ಡ್ರೈವಿಂಗ್ ಮಾಡೋದು ಅಂದ್ರೆ ಕಾರನ್ನ ತೊಳೆಯೋದೇ ಬೆಟ್ರಮ್ಮ, ತಳ್ತೀನಿ, ಕುತ್ಕೊಳ್ಳೆ ನೀನು ಎಂದು ಶಾರದಾ ಕಾರಿನಿಂದ ಇಳಿಯುತ್ತಾಳೆ. ವಿಪರೀತವಾದ ಚಳಿಯಾಗಿರುತ್ತೆ. ಶಾರದಾ ಆ ಚಳಿಗೆ ನಡುಗ್ತಾ ಇರ್ತಾಳೆ. ಆ ಚಳಿಗೆ ಭಯಪಟ್ಟು ಶಾರದಾ ತಿರುಗಿ ಕಾರ್ ಹತ್ತುತ್ತಾಳೆ. ಅಮ್ಮ ಸೊಸೆ, ಚಳಿ ತುಂಬಾ ದಾರುಣವಾಗಿದೆ, ಈ ಚಳಿಲಿ ನಾನು ಕಾರನ್ನ ತಳ್ಳಲಾರೆ. ಅಂದ್ರೆ ಮತ್ತೆ ನಾನೇ ಕಾರ್ ತಳ್ತೀನಿ, ನೀವು ಕಾರನ್ನ ಜಾಗೃತಿಯಾಗಿ ಹಿಡ್ಕೊಳ್ಳಿ. ಅದು ಕೂಡ ನನ್ನಿಂದ ಆಗಲ್ಲಮ್ಮ ಎಂದು ಮತ್ತೆ ಶಾರದಾ ಕಾರಿನಿಂದ ಇಳಿಯುತ್ತಾಳೆ. ಚಳಿಗೆ ನಡುಗುತ್ತಾ ಸುತ್ತಲೂ ನೋಡುತ್ತಾ ಇರುವಾಗ ಕೋಲಿನ ಮುದುಕಿ ಲಾಂತ್ರ ಹಿಡ್ಕೊಂಡು ಶಾರದಾಳ ಹತ್ರ ಬರ್ತಾಳೆ. ಶಾರದಾ ಮುದುಕಿಯನ್ನು ನೋಡಿ ಭಯದಿಂದ, ಹೊಡಿತೀಯ ಏನೇ ಸೊಸೆ? ಕೋಲಿನ ಮುದುಕಿ ಬಂದಿದ್ದಾಳೆ, ಕಾರಿನಿಂದ ಇಳಿದು ಬಾರೆ ಎಂದು ಶಾರದಾ ಹೇಳುತ್ತಾಳೆ. ಅನಾಮಿಕಾ ಕಾರಿನಿಂದ ಇಳಿಯುತ್ತಾಳೆ. ಆ ಕೋಲಿನ ಮುದುಕಿಯನ್ನು ನೋಡುತ್ತಾಳೆ. ನಾನೇನಕ್ಕೆ ಹೊಡಿತೀನಿ ತಾಯಿ, ನಮಗಿದೆಲ್ಲ ಮಾಮೂಲೆ. ಹೀಗೆ ಕಾರು ನಿಂತು ಹೋದ ವಿಷಯ ತಿಳ್ಕೊಂಡು ಅವರಿಗೆ ಸಹಾಯ ಮಾಡ್ತಾ ಇರ್ತೀವಿ. ಇಲ್ಲಿ ಪೈಪಲ್ಲಿ ಹಾಕಿದ್ದೀರಾ? ನಾವು ಅನಾಥರಲ್ಲ ತಾಯಿ, ಮಕ್ಕಳಿಗೆ ಭಾರವಾದವರು. ದಿನಕ್ಕೆ 2 ಹೊತ್ತು ಅನ್ನ, ಉಟ್ಕೊಳ್ಳೋದಕ್ಕೆ ಒಂದು ಹಳೆಯದೋ ಹೊಸದೋ ಸೀರೆ, ಅದು ಕೂಡ ಅಲ್ಲ ಅಂದ್ರೆ ನಮ್ಮನ್ನ ರೋಡ್ ಮೇಲೆ ಬಿಟ್ಬಿಟ್ಟು ಹೊರಟು ಹೋದ್ರು. ಆ ದೇವ್ರು ತಗೊಂಡು ಹೋಗುವವರೆಗೂ ಬದುಕಬೇಕು, ಅದಕ್ಕೆ ಹೀಗೆ ಬೇಡ್ಕೊಳ್ಳುತ್ತಾ ಹೊಟ್ಟೆ ತುಂಬಿಸ್ಕೋತೀವಿ ಎಂದು ಆ ಕೋಲಿನ ಮುದುಕಿ ಹೇಳ್ತಾ ಇದ್ರೆ ಅತ್ತೆ ಸೊಸೆಯರಿಗೆ ಪಾಪವೆನಿಸುತ್ತದೆ. ಅನಾಮಿಕಳಿಂದ ಪೆಟ್ರೋಲ್ ಆಗಿ ಹೋದ ವಿಷಯ ತಿಳಿದುಕೊಂಡ ಆ ಮುದುಕಿ ಮತ್ತೆ ಇಬ್ಬರನ್ನ ಕರೆಸುತ್ತಾಳೆ. ಮೂವರು ಸೇರಿ ಅತ್ತೆ ಸೊಸೆಯರು ಕಾರಿನಲ್ಲಿ ಕೂತಿದ್ದರೆ ಕಾರನ್ನ ಮುಂದಕ್ಕೆ ತಳ್ತಾ ಇರ್ತಾರೆ. ಹಾಗೆ ಒಂದು ಪೆಟ್ರೋಲ್ ಬಂಕ್ ವರೆಗೂ ಕಾರನ್ನ ತಳ್ಳುತ್ತಾರೆ. ಶಾರದಾ ಅವರಿಗೆ ದುಡ್ಡು ಕೊಡ್ತಾಳೆ. ಮುದುಕಿ ಅದನ್ನು ತೆಗೆದುಕೊಳ್ಳದೆ, ಇದು ನಮ್ಗೇನಕ್ಕೆ ತಾಯಿ, ನಮಗೆ ಸಹಾಯ ಮಾಡ್ಬೇಕು ಅನ್ಸಿದ್ರೆ ಚಳಿಗೆ ತಡೆಯಲಾರದೆ ಹೋಗ್ತಾ ಇದ್ದೀವಿ ತಾಯಿ, ನಮಗಾಗಿ ಬೆಡ್ಶೀಟ್ ಕೊಡಿಸ್ಕೊಡಿ, ನಾವು ಬದುಕಿರುವಷ್ಟು ಕಾಲ ನಿಮ್ಮ ಹೆಸರು ಹೇಳ್ಕೋತೀವಮ್ಮ. ತಪ್ಪದೆ ದೊಡ್ಡಮ್ಮ, ಆ ದಿನ ಅನ್ನವಿಲ್ಲ ಅಂತ ನಿಮ್ಮನ್ನ ಬೈದಿದ್ದಕ್ಕೆ ಮನಸಾರಿ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಒಳ್ಳೆಯವರು ತಾಯಿ, ನೀವು ಅಷ್ಟು ದೊಡ್ಡ ಮಾತಂದ್ರಿ, ಅದೇ ಸಾಕು, ಇನ್ನು ನಾವು ಹೋಗ್ತೀವಿ ತಾಯಿ. ನಾಳೆ ಎಲ್ಲಿಗೂ ಹೋಗ್ಬಿಡಿ, ಎಲ್ಲರಿಗೂ ಅನ್ನ, ಚಿಕನ್ ಕರಿ ತರ್ತೀನಿ, ಹಾಗೆ ಬೆಡ್ಶೀಟು ಬಟ್ಟೆಗಳು ಕೂಡ ತಗೊಂಡ್ಬರ್ತೀವಿ, ಸರಿನಾ ದೊಡ್ಡಮ್ಮ? ಸರಿ ತಾಯಿ. ದೊಡ್ಡಮ್ಮ ಅಂತ ಕರೆದೆ, ಮನಸ್ಸೆಷ್ಟು ಸಂತೋಷವಾಗಿದೆಯೋ. ಜಾಗೃತಿಯಾಗಿ ಹೋಗಿ ಅಮ್ಮ, ಇನ್ನು ನಾವು ಹೋಗಿ ಬರ್ತೀವಿ ತಾಯಿ ಎಂದು ಮುದುಕಿ ತಾನು ಕರೆದುಕೊಂಡು ಬಂದ ಇಬ್ಬರ ಜೊತೆ ನಡೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಅನಾಮಿಕಾ ಕಾರಿನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡು ಮನೆ ಕಡೆ ಹೊರಟು ಹೋಗುತ್ತಾರೆ. ಮಾರನೇ ದಿನ ಅತ್ತೆ ಸೊಸೆಯರಿಬ್ಬರು ಸೋಫಾದಲ್ಲಿ ಕೂತ್ಕೊಂಡು, ಅತ್ತೆ, ರಾತ್ರಿ ಆ ದೊಡ್ಡ ಹೆಂಗಸು ನಮಗೇನು ಸಹಾಯ ಮಾಡದೇ ಇದ್ರೆ ನಮ್ಮ ಪರಿಸ್ಥಿತಿ ಹೇಗಿತ್ತೋ ಏನೋ ಅಲ್ವಾ? ನೆನೆಸ್ಕೊಂಡ್ರೆ ನನಗೆ ಈಗಲೂ ಬಹಳ ಭಯವಾಗಿದೆ ಅತ್ತೆ. ಒಂದು ಸಲ ಆ ದೊಡ್ಡ ಮುದುಕಿನ ನಾವು ಎಷ್ಟೋ ಅವಮಾನಿಸಿದ್ವಿ, ಎಷ್ಟೋ ಮಾತಂದ್ವಿ, ಕನಿಷ್ಠ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ. ಆದ್ರೆ ಆಕೆ ಅದೇನು ಹಚ್ಕೊಡದೆ ನಮಗೆ ಆ ಟೈಮಲ್ಲಿ ಎಷ್ಟು ಸಹಾಯ ಮಾಡಿದ್ಲು ಅತ್ತೆ. ಹೌದು ಸೊಸೆ, ನೆನೆಸ್ಕೊಳ್ತಾ ಇದ್ರೆ ಭಯವಾಗ್ತಾ ಇದೆ. ರಾತ್ರಿ ಸಮಯ, ಜನಸಂಚಾರ ಕೂಡ ಸರಿಯಾಗಿಲ್ಲ, ಮೇಲಾಗಿ ಚಳಿ ಏನೋ ಧಾರಾಳವಾಗಿ ಬರ್ತಾ ಇತ್ತು. ಅಲ್ಲೇ ಇದ್ದಿದ್ರೆ ಅಮ್ಮೋ, ನೆನೆಸ್ಕೊಂಡ್ರೆ ಭಯವಾಗ್ತಾ ಇದೆ ಅಮ್ಮ. ಆ ಮುದುಕಿ ಕೇಳಿದ ಹಾಗೆ ಬಟ್ಟೆನೋ ಬೆಡ್ಶೀಟೋ ತಗೊಂಡು ಹೋಗಿ ಕೊಡೋಣಮ್ಮ. ತಪ್ಪದೆ ನಾಳೆ ತಗೊಂಡು ಹೋಗೋಣ ಅತ್ತೆ.
ಎಂದು ಮಾತನಾಡಿಕೊಂಡು ಕಮಲ ಮಾಡಿದ ಅಡಿಗೆಯನ್ನ ಕಾರಿನಲ್ಲಿ ಇಟ್ಟುಕೊಂಡು ಮನೆಯಿಂದ ಹೊರಡುತ್ತಾರೆ. ದಾರಿಯಲ್ಲಿರುವ ಒಂದು ಬಟ್ಟೆ ಶಾಪ್ ಹತ್ರ ನಿಂತ್ಕೊಂಡು ಬಟ್ಟೆಗಳು ಬೆಡ್ಶೀಟ್ಗಳು ತಗೋತಾರೆ. ಸಂತೋಷದಿಂದ ಅತ್ತೆ ಸೊಸೆಯರಿಬ್ಬರು ರೋಡಿನ ಕೊನೆಯಲ್ಲಿರುವ ಪೈಪ್ ಹತ್ರ ಬರ್ತಾರೆ. ಅಲ್ಲಿ ಆ ಮುದುಕಿಯ ಜೊತೆ ಬಹಳ ಜನ ಇರ್ತಾರೆ. ಅತ್ತೆ ಸೊಸೆಯರು ಎಲ್ಲರಿಗೂ ಅನ್ನ ಹಾಕಿ ಬಟ್ಟೆಗಳು ಬೆಡ್ಶೀಟು ಮನಸ್ಫೂರ್ತಿಯಾಗಿ ಹಂಚುತ್ತಾರೆ. ಅದು ತೆಗೆದುಕೊಂಡವರೆಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ. ಅತ್ತೆ ಸೊಸೆಯರಿಬ್ಬರನ್ನು ನೋಡಿ ಅವರು ಕೃತಜ್ಞತೆಯಾಗಿ ಕೈ ಕೂಡ ಮುಗಿಯುತ್ತಾರೆ. ರಿಚ್ ಅತ್ತೆ ಸೊಸೆಯರಿಗೆ ಎಷ್ಟೋ ಮನಃಶಾಂತಿ ಆಗುತ್ತೆ. ಇನ್ನು ಆಗಿನಿಂದ ಬಡವರಿಗೆ ಸಹಾಯ ಮಾಡುವುದು ಶುರು ಮಾಡುತ್ತಾರೆ. ಇದಕ್ಕೂ ಮೊದಲಿನ ಹಾಗೆ ಬಡವರನ್ನು ಅಸಹಿಸಿಕೊಳ್ಳುವುದು, ಅವರನ್ನ ಬೈಯುವುದು ಇಂತಹದ್ದು ಮಾಡುವುದನ್ನ ನಿಲ್ಲಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.